ಒಬ್ರು ಸೀನಿಯರ್ ಆಕ್ಟರ್ನ ಕರೆದ್ರಿ, ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಪ್ರತಿಯೊಂದು ಹೇಳಿದ್ರು. ನೆಕ್ಸ್ಟ್ ಸೀನಿಯರ್ ಡೈರೆಕ್ಟರ್ಸ್ ಕರೆದ್ರಿ, ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಎಲ್ಲ ಹೇಳಿದ್ರು. ನೆಕ್ಸ್ಟ್ ಸೀನಿಯರ್ ಪ್ರೊಡ್ಯೂಸರ್ಸ್ ಕರೆದ್ರಿ, ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಎಲ್ಲ ಹೇಳಿದ್ರು. ಸರ್ ಒಂದ್ 2-3 ಪಾಯಿಂಟ್ ಇತ್ತು ನನ್ನ ಕೈಯಲ್ಲಿ. ಮಂಜು ಸರ್ ಯಾವ ತರ ಹೆಂಗೆ ಈ ಸಿನಿಮಾ ಮಾಡಿದ್ರು, ಹೌಸ್ ಇಟ್ ಪಾಸಿಬಲ್ ಎಲ್ಲ ಬಂದು ಹೇಳೋಣ ಅನ್ಕೊಂಡೆ. ಸೂರಪ್ಪ ಬಾಬು ಸರ್ ಬಂದ್ರು, ಅದನ್ನು ಹೇಳಿದ್ರು. ನಾನೇನ್ ಮಾತಾಡ್ಲಿಲ್ಲ. ನೀವೇನ್ ಮಾತಾಡ್ಬೇಕು ಗೊತ್ತಾ, ನಂದೊಂದು ಕ್ವಶನ್ ಇದೆ, ಫಸ್ಟ್ ಮಾತು ಮುಗಿಸಿ ಆಮೇಲೆ ಕೇಳ್ತೀನಿ. ಸೊ ನನ್ ಒಂದ್ 2-3 ಇಲ್ಲ ಸರ್, ಜನರಲಿ ಒಂದ್ ಫಂಕ್ಷನ್ ಅಂದ ತಕ್ಷಣ ಚಿಕ್ಕವರಿಂದ ಸ್ಟಾರ್ಟ್ ಮಾಡಿ ದೊಡ್ಡವ್ರಿಗೆ ಹೋಗ್ಬೇಕು. ಈ ಫಂಕ್ಷನ್ ರಿವರ್ಸ್ ಆಗಿದೆಯಲ್ಲ, ನಾವೇನ್ ಮಾತಾಡೋದನ್ನ ಒಂದ್ ಸ್ವಲ್ಪ ಡೌಟ್ ಬಂದ್ಬಿಡುತ್ತೆ. ಸೊ ಫಸ್ಟ್ ಆಫ್ ಆಲ್ ಇದು ನನ್ನ ಫ್ಯಾಮಿಲಿ ಫಂಕ್ಷನ್. ಸೊ ಫಸ್ಟ್ ಕೆ ಮಂಜು ಸರ್ ಬಗ್ಗೆ ಮಾತಾಡ್ಬಿಡ್ತೀನಿ ನಾನು. ದ ಫಸ್ಟ್ ಪರ್ಸನ್ ಈ ಇಡೀ ಇಂಡಸ್ಟ್ರಿಯಲ್ಲಿ, ಐ ಗೆಸ್ 2002 ಇರ್ಬೇಕನ್ಸತ್ತೆ, ಒಂದು 40,000 rupees ಚೆಕ್ ಅವತ್ತು ಬ್ಯಾಂಕ್ ಅಕೌಂಟು ಇರಲಿಲ್ಲ ನನಗೆ. ಬಟ್ ನನಗೆ ಅಡ್ವಾನ್ಸ್ ಕೊಟ್ಟಿದ್ದು ಫಸ್ಟ್ ಪ್ರೊಡ್ಯೂಸರ್ ಕೆ ಮಂಜು ಸರ್. ಅದು ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ತಂದೆ ಹತ್ರ ಬಂದು 40,000 rupees ಚೆಕ್, ನಿಮ್ಮ ಮಗನ ಇಟ್ಕೊಂಡು ಯಾವತ್ತಾದ್ರೂ ಒಂದು ಸಿನಿಮಾ ಮಾಡ್ತೀನಿ, ಅವ್ನು ಹೀರೋ ಆಗೇ ಆಗ್ತಾನೆ ಅಂತ ಹೇಳ್ಬಿಟ್ಟು ಹೋಗಿರೋಂಥ ಫಸ್ಟ್ ಪ್ರೊಡ್ಯೂಸರ್. ಇನ್ಫ್ಯಾಕ್ಟ್ ಆಫ್ಟರ್ ಮೈ ಡ್ಯಾಡ್ ಕೆ ಮಂಜು ಸರ್ ಒಬ್ಬರೇ. ಸೊ ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ನೀವು ಟ್ಯಾಲೆಂಟ್ ನ ಜಡ್ಜ್ ಮಾಡ್ತೀರಾ, ನೀವು ಟ್ಯಾಲೆಂಟ್ ನ ಫಸ್ಟ್ ಈ ಏನಂದ್ರೆ ಈ ಯಂಗ್ಸ್ಟರ್ಸ್ ನಮ್ಗೆಲ್ಲ ಏನ್ ಬೇಕಂದ್ರೆ ಅವಳ ತುಂಬಾ ಮಾತಾಡಕ್ ನಾವು ಸಿದ್ಧವಾಗಿರಲ್ಲ. ನಾವು ಆಕ್ಚುಲಿ ನಾನ್ ಶ್ರೇಯಸ್ ತುಂಬಾ ಮಾತಾಡ್ತಾ ಇರ್ತೀವಿ. ತುಂಬಾ ಮಾತಾಡೋದು ಬೇಡ, ಕಂಟೆಂಟ್ ಮಾತಾಡ್ಲಿ. ಯಾಕಂದ್ರೆ ಇವತ್ತು ವ್ಯೂವರ್ಶಿಪ್ ಕಡಿಮೆ ಆಗಿದೆ, ಇದು ಕಡಿಮೆ ಆಗಿದೆ, ಅದು ಕಡಿಮೆ ಆಗಿದೆ ಅಂತ. ಎಸ್, ಆಬ್ವಿಯಸ್ಲಿ ತುಂಬಾ ರೂಮರ್ಸ್ ಇದೆ, ತುಂಬಾ ಫ್ಯಾಕ್ಟ್ಸ್ ಇದೆ. ಬಟ್ ಐ ಫೀಲ್ ಒಂದು ಕಂಟೆಂಟ್ ಚೆನ್ನಾಗಿದೆ ಅಂದ್ಮೇಲೆ ಅದನ್ನ ಪುಷ್ ಮಾಡುವಂತ ಈ ತರ ಪ್ರೊಡ್ಯೂಸರ್ಸ್, ಈ ತರ ಹಿರಿಯರು ಈ ತರ ವೇದಿಕೆ ಮೇಲೆ ಬಂದು ಮಾತಾಡಿದ್ರೆ ಅದಕ್ಕೆ ಬರುವಂತ ರೆಸ್ಪೆಕ್ಟ್ ಅಂಡ್ ವ್ಯೂವರ್ಶಿಪ್ ಬರುತ್ತೆ. ಸೊ ಅದು ವಿಷ್ಣುಪ್ರಿಯ ಸಿನಿಮಾದಲ್ಲಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಶ್ರೇಯಸ್, ಇವತ್ತು ಕಡಿಮೆ ಮಾತಾಡ್ತೀನಿ, ನಿನ್ ಬಗ್ಗೆ ನಾನು ಮಾತಾಡಲ್ಲ. ಯಾಕಂದ್ರೆ ಸಿನಿಮಾ ನಿನ್ ಬಗ್ಗೆ ಮಾತಾಡುತ್ತೆ. ಅದಾದ್ಮೇಲೆ ನಾವು ಒಂದು ವೇದಿಕೆ ಮೇಲೆ ನಾನು ನಿನ್ ಮಾತಾಡೋಣ. And to the entire team and director sir, thank you very much. Such experienced people ಬಂದು ನಮ್ಮ ಕ್ಯಾಮರಾ ಇಟ್ಟು ನಮ್ಮನ್ನ ಆಕ್ಟಿಂಗ್ ಮಾಡ್ಸಕ್ಕೆ ಒಂದು ಸಪೋರ್ಟ್ ಮಾಡ್ತಿರಲ್ಲ, that speaks a lot about you and the content speaks about you again. Thank you very much. Thank you. ಒಂದ್ ನಿಮಿಷ ದೊಡ್ಡವರಿಗೆ ಈ ಪ್ರಶ್ನೆ ಕೇಳ್ಬೇಕು ಅನ್ನಿಸ್ತು, ಬಟ್ ಬೇಡ ಅಂತ ಭಯ ಆಯ್ತು, ಅದಕ್ಕೆ ಕೇಳಲಿಲ್ಲ. ಇಂಥ ಹಾಡುಗಳು ಕೇಳಿದಾಗ ನೀವು ಹೆಂಗ್ಸ್ಟರ್ ಅಲ್ಲ, ಅದಕ್ಕೆ ನಿಮಗೆ ಕೇಳ್ಬೇಕು, ಆ ಸ್ಪೇಸ್ ಇದೆ ನಂಗೆ. ಇಂಥ ಹಾಡುಗಳು, ಅಥೆಂಟಿಕ್ ಲವ್ ಸ್ಟೋರಿ, ಲವ್ ಸಾಂಗ್ಸ್ ಎಲ್ಲ ಕೇಳಿದಾಗ ನಮಗೂ ಒಂದು ನಮ್ಮ ಪ್ರೀತಿ, ಹಳೆ ಪ್ರೀತಿ ಎಲ್ಲ ನೆನಪಾಗತ್ತಲ್ವಾ ವಿಕ್ರಮ್? ಕರೆಕ್ಟ್, ನೀವು ಜೆನ್ಯೂನ್ ಆಗಿ ಆನ್ಸರ್ ಮಾಡ್ತಾರೆ, ನಂಗೆ ಇದು ಖುಷಿ ಆಯ್ತು. ಏನ್ ನೆನಪಾಯ್ತು ಈ ಹಾಡು ನೋಡಿ? ನನ್ನ ಗರ್ಲ್ ಫ್ರೆಂಡ್, ಬೇರೆ ಗರ್ಲ್ ಫ್ರೆಂಡ್ಸ್ ತಿರುಗಿಸ್ಬಿಟ್ರು ಅಲ್ಲೇ. ಅಬ್ಬಾ ಕ್ರೇಜಿ ಸ್ಟಾರ್ ಮಗ ಅಂತ ಅಲ್ಲೇ ಪ್ರೂವ್ ಮಾಡ್ತಾ ಇದಾರೆ. ಗರ್ಲ್ ಫ್ರೆಂಡ್ಸ್ ಪ್ರತಿಯೊಂದು ಹಂತದಲ್ಲೂ ಒಬ್ಬೊಬ್ರು ಇದ್ರಲ್ಲ, ಸೊ ಅವರೆಲ್ಲರೂ ಜ್ಞಾಪಕ ಬಂದ್ರು. ಅದಕ್ಕೊಂದು ಜೋರ ಚಪ್ಪಾಳೆ ಬರ್ಲಿ, ಆ ಕಾನ್ಫಿಡೆನ್ಸ್ ಒಂದು ಜೋರ ಚಪ್ಪಾಳೆ ಬರ್ಲಿ. ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ ನೋಡಿದಾಗ ಏನ್ ಇಷ್ಟ ಆಯ್ತು ಅದ್ರಲ್ಲಿ ನಿಮ್ಗೆ? ವಾಟ್ ಐ ಬಿಲೀವ್ ಇಸ್, ಈ ಮನಿ, ಫೇಮ್ ಇದ್ಯಾವುದು ಶಾಶ್ವತ ಅಲ್ಲ, ಪ್ರೀತಿ ಒಂದೇ ಶಾಶ್ವತ. ಇದು ನಾನು ತುಂಬಾ ನಂಬ್ತೀನಿ. ನಾನು ಪ್ಯಾಷನ್ ಸಾಯತ್ತೆ ಯಾವ್ದೊಂದು ದಿವಸ. ಈ ರೆಸ್ಪೆಕ್ಟ್ ಅಂಡ್ ಲವ್ ಇದೆಯಲ್ಲ, ಇದು ನಾನು ಸಾಯೋವರೆಗೂ ಇರುತ್ತೆ ಅಂತ ನನಗೆ ಗೊತ್ತು. ಸೊ ಅದು ಈ ಸಾಂಗ್ ಅಲ್ಲಿ ಕಾಣಿಸ್ತಾ ಇತ್ತು ನನಗೆ. ಆಸ್ ಯಂಗ್ಸ್ಟರ್ಸ್ ನಮಗೇನಂದ್ರೆ ಒಂದು ಕುರ್ಚಿನ ನಾವೇ ಒಂದು ದಾರಿ ಮಾಡ್ಕೊಂಡು ಹೋಗಿ ಆ ಕುರ್ಚಿನ ಪಡ್ಕೋಬೇಕು ಅನ್ನೋ ಆಸೆ ನಮ್ಮಲ್ಲಿ. ಸೊ ಶ್ರೇಯಸ್ ಕಡೆಯಿಂದ ಆ ಪ್ರೀತಿ, ಆ ರೆಸ್ಪೆಕ್ಟ್ ಟುವರ್ಡ್ಸ್ ದ ವೈಟ್ ಸ್ಕ್ರೀನ್ ಇದೆಯಲ್ಲ, ಇನ್ಕ್ಲೂಡಿಂಗ್ ದ ಅದರ್ ಆಕ್ಟರ್ಸ್, ಪ್ರಿಯಾ ವಾರಿಯರ್ ಅವರಾಗಿರ್ಲಿ, ಕೆ ಮಂಜು ಸರ್ ಅವರಾಗಿರ್ಲಿ, DOP ಸರ್ ಆಗಿರ್ಲಿ, ಮ್ಯೂಸಿಕ್, ಅದು ಪ್ರತಿಯೊಂದು ಈ ಫ್ರೇಮ್ ಅಲ್ಲಿ ಕಾಣಿಸ್ತಿದೆ. ಸೊ ಅದರಿಂದ ದ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.